ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಸ್ನೇಹಿತರೆ, ಹೋಪ್ ನಾನು ಕೂಡ ಭಾವಿಸಿಕೊಂಡು ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಅಕ್ಷಯ ತೃತೀಯ ದಿನದ ಅವರಿಗೆ ಸಾಕಷ್ಟು ಅದೃಷ್ಟ ಅಂತಾನೆ ಹೇಳಬಹುದು. ಬೆಳ್ಳಿ ವಾಹನವನ್ನ ಖರೀದಿ ಮಾಡುವುದಕ್ಕೆ, ವಸ್ತುಗಳನ್ನ ಖರೀದಿ ಮಾಡಿ ನಿಮ್ಮ ಬದುಕು ಬಂಗಾರ ಅಂತಾನೆ ಹೇಳಬಹುದು. ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆಲ್ಲ ಸ್ನೇಹಿತರೆ, ಇದನ್ನೆಲ್ಲ ತಿಳ್ಕೋಬೇಕು. ಸಣ್ಣ ಪುಟ್ಟ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಇದು ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಮೊದಲಿಂದ ಕೊನೆ ತನಕ ವಿಡಿಯೋನ ಇದ್ದಲ್ಲಿ ತಪ್ಪದೆ ವಿಡಿಯೋ ಕೊಡದನೆ ನೋಡ್ತಿದ್ರೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಪ್ರತಿನಿತ್ಯ ವಿಡಿಯೋ ವಾಚ್ ಹೇಳ್ತಾ ತಡ ಈ ಅದೃಷ್ಟ ರಾಶಿ ನಿಮ್ಮ ಹಿತೈಷಿಗಳು ಶೇರ್ ಮಾಡಿ, ಯಾಕಂದ್ರೆ ಕೂಡ ತಿಳ್ಕೊಂಡಂಗಾಗುತ್ತೆ. ಸೋ ಮಚ್ ಅಂತ ಹೇಳ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಲಕ್ಷ್ಮಿಯ ಅನುಗ್ರಹದಿಂದ, ಧನಲಕ್ಷ್ಮಿಯ ಅನುಗ್ರಹದಿಂದ, ಗಜಲಕ್ಷ್ಮಿ ಯೋಗದಿಂದ ನಿಮ್ಮ ಕಡಿಮೆಯಾಗಿ ದುಪ್ಪಟ್ಟು ಅದೃಷ್ಟ, ಸುಖ, ಸಂಪತ್ತು, ನೆಮ್ಮದಿ ನೆಲೆಸಲಿ ಅಂತ ಕೇಳ್ಕೊತಾ, ಹೌದು, ಏಪ್ರಿಲ್ 20ನೇ ತಾರೀಕು ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ಚಿಂತೆ ಬೇಡ. ಬೆಳ್ಳಿಯನ್ನ ಸ್ನೇಹಿತರೆ, ಯಾಕಂದ್ರೆ ಈ 8 ಶುರು ಅಂತಾನೆ ಹೇಳಬಹುದು. ಕಟಕ ರಾಶಿಯಲ್ಲಿ ಸ್ನೇಹಿತರೆ ರಾಜಯೋಗವು ರೂಪುಗೊಳ್ಳುವುದು. ಇದು ಹಾಗಾದರೆ ಆ ಶುಭ ರಾಶಿಗಳು ಯಾವ್ಯಾವುದು ಎಂಬುದನ್ನ ತಿಳಿದುಕೊಳ್ಳಿ. ಕೊನೆ ತನಕ ವಾಚ್ ಮಾಡಿ ಸ್ನೇಹಿತರೆ. ಜ್ಯೋತಿಷ್ಯದ ಅತ್ಯಂತ ಶುಭ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ವಿಶೇಷ ಸ್ಥಾನವಿದೆ. ಗುರು ಯಾವ ರಾಶಿಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇರುತ್ತದೋ ಆ ರಾಶಿಯವರಿಗೆ ಸಕಲ ರಾಜವೈಭೋಗವನ್ನ ನೀಡುತ್ತದೆ ಅಂತಾನೆ ಹೇಳಬಹುದು. ಅಂದ ಹಾಗೆ ಇದೇ ಏಪ್ರಿಲ್ 20ರಂದು ಸ್ನೇಹಿತರೆ, ಕಟಕ ರಾಶಿಯಲ್ಲಿ ಗುರು ಶುಕ್ರ ಸಂಯೋಗವಾಗುವುದು. ಈ 2 ಗ್ರಹ ಅಂದ್ರೆ ಕಟಕ ರಾಶಿಯಲ್ಲಿ ಸಂಯೋಗದಿಂದ ಗೊಳ್ಳಲಿದೆ. ಕೆಲ ರಾಶಿಯವರಿಗೆ ಹಣಕಾಸಿನ ಲಾಭ, ವೈವಾಹಿಕ ಆರ್ಥಿಕ ಸಮೃದ್ಧಿ, ವೃತ್ತಿ ಜೀವನದಲ್ಲಿ ಅದೃಷ್ಟ ಹಿಂಬಾಲಿಸಲಿದೆ ಅಂತ. ರಾಜಯೋಗದಿಂದ ಯಾವ ರಾಶಿಯವರ ಅದೃಷ್ಟ ವಿಡಿಯೋವನ್ನ ಕೊನೆಗೆ ತನಕ ಅಂತಂದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು, ನಿಮ್ಮ ಡೌಟ್ಸ್ ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಆನ್ಸರ್ ಮಾಡ್ತೀನಿ. ಓಕೆ, ಮೊದಲನೇ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ, ಇದೇ ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ದಿನದಂದು 4ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗಲಿದೆ. ಈ ಯೋಗ ಮೇಷರಾಶಿಯವರಿಗೆ ಸಕಲ ಸೌಕರ್ಯಗಳನ್ನು ನೀಡುವುದು ಅಲ್ಲದೆ ಗಜಲಕ್ಷ್ಮಿ ಯೋಗದಿಂದ ಸಕಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಜೊತೆಗೆ ಗುರುವಿನ ವಿಶೇಷ ಅನುಗ್ರಹದಿಂದ ನಿಮ್ಮೆಲ್ಲ ಹಣಕಾಸಿನ ಚಿಂತೆಗಳು ದೂರವಾಗಬಹುದು. ನಿಮ್ಮ ಜಾತಕದ ಉತ್ತುಂಗ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದು ಇದು ಬೇಡಿದ ವರವನ್ನ ನೀಡುವ
ಆ ಜೀವನದಲ್ಲಿ ಇರಬಹುದು. ನೀವು ಆ ಸಮಯ ಇದು ಹೆಚ್ಚಾಗುತ್ತದೆ. ಆ ದೊಡ್ಡ ಲಾಭವನ್ನ ಪಡೆಯುವರು. ಈ ಅವಧಿಯಲ್ಲಿ ತೆಗೆದುಕೊಂಡು ತಂದುಕೊಡಲಿದೆ. ಜಂಟಿ ನಿಮಗೆ ಅದೃಷ್ಟದ ಸಂಬಂಧ ಅಕ್ಷಯ ತೃತೀಯ ದಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಚಿನ್ನ ಬೆಳ್ಳಿ ಯೋಗ ಇದೆ ನಮ್ಗೆ ಅಂತಂದ್ರೆ ಸ್ನೇಹಿತರೆ, 1 ಗ್ರಾಮ್ ಆಗ್ಲಿ 1/2 ಗ್ರಾಮ್ ಆಗ್ಲಿ ಸ್ನೇಹಿತರೆ ಚಿನ್ನವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಖರೀದಿ ಮಾಡಿ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಂಪತ್ತು ನೆಮ್ಮದಿ ನೆಲೆಸಲಿದೆ. ಆದ್ರೆ ಖರೀದಿ ಮಾಡೋ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡುವಷ್ಟೇ ಅದೃಷ್ಟ ಸಿಗಲಿದೆ ಅಂತಾನೆ ಹೇಳ್ಬೋದು ಈ 2 ವಸ್ತುವಿಂದ. ಸೊ ಹಾಗಾಗಿ ಕೊನೆ ತನಕ ವಾಚ್ ಮಾಡಿ. ಮೊದಲನೇ ರಾಶಿ ಮೇಷರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 2ನೇ ರಾಶಿ ಬಂದು ಮೀನರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅಂದ್ರೆ ಸ್ನೇಹಿತರೆ, ಗಜಲಕ್ಷ್ಮಿ ರಾಜಿಯು ರೂಪುಗೊಳ್ಳುವುದು. ಇದರಿಂದಾಗಿ ಮೀನರಾಶಿಯವರು ಉತ್ತಮ ಆನಂದಿಸುವಿರಿ. ಆರ್ಥಿಕ ಸ್ಥಿತಿ ಗೌರವ ದ್ವಿಗುಣವಾಗುವುದು. ಈ ಅವಧಿಯು ವಿದ್ಯಾರ್ಥಿಗಳಿಗೆ ಅಧಿಪತಿ ಗುರುವಾಗಿರುವುದರಿಂದ ನಿಮ್ಮೆಲ್ಲ ಸಾಗುವಂತಹ ಸಮಯ ಇದು ಯೋಗ್ಯವಾದ ಸಮಯ. ಕಷ್ಟ ಕಾಲದಲ್ಲಿ ನಿಮ್ಮ ಹಿತೈಷಿಗಳು ನಿಮ್ಮ ಕೈ ಹಿಡಿಯಲಿದ್ದಾರೆ. ಕಷ್ಟ ಅಂತಾನೆ ಹೇಳಬಹುದು. ನಂಬಿ ಸ್ನೇಹಿತರೆ, ನೀವು ಕೆಡಕಿಗೆ ಹಾಗಾಗಿ ಯಾರನ್ನು ಕೂಡ ಕಷ್ಟದಲ್ಲಿ ಕೈ ಮಾತ್ರ ನಂಬು. ಮುಂದಿನ ರಾಶಿಯವರ ಬಗ್ಗೆ ಹೇಳ ಅದೃಷ್ಟದ ಎಚ್ಚರಿಕೆ ವಹಿಸಬೇಕು ಅನ್ನೋದು. ತೃತೀಯ ಯೋಗ ಸ್ನೇಹಿತರೆ, ಮೇ ತಿಂಗಳವರೆಗೂ ಕೂಡ ಉತ್ತಮ ದಿನಗಳು ಅಂತಾನೆ ಹೇಳಬಹುದು. ರಾಶಿಯ 7ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು. ಈ ರಾಜಯೋಗ ನಿಮ್ಮ ಆತ್ಮವಿಶ್ವಾಸವನ್ನ ಹಲವು ಪಟ್ಟು ಹೆಚ್ಚಿಸುತ್ತದೆ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ವೃದ್ಧಿ ಕೂಡ ಉತ್ತಮವಾಗಿರಲಿದೆ. ಜಂಟಿ ವ್ಯವಹಾರದಲ್ಲಿ ಇರುವವರಿಗೆ ಅವಿವಾಹಿತರಿಗೆ ಸೂಕ್ತವಾದ ಬಾಳ ಸಂಗಾತಿ ಸಿಗುವರು ಸ್ನೇಹಿತರೆ. ಕೆಲಸದ ಸ್ಥಳದಲ್ಲಿ ಅನಿರೀಕ್ಷಿತ ಉದ್ಯಮಿಗಳು ವಿವಿಧ ಒಪ್ಪಂದ. ಇದಲ್ಲದೆ ನಿಮ್ಮ ವ್ಯವಹಾರವನ್ನು ಯಾವುದೇ ಪ್ರಮುಖ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ವೃಶ್ಚಿಕ ರಾಶಿಯ ಫಲಗಳನ್ನ ಗಳಿಸಲಿದ್ದೀರಿ. ನೋಡ್ತಾ ಹೋಗೋಣ. ಲಕ್ಷ್ಮೀ ರಾಜ ಯೋಗದಿಂದ ಲಕ್ಷ್ಮೀ ರಾಜಯ ಕರುಣಿಸುತ್ತದೆ. ನಿಮ್ಮ ವ್ಯವಹಾರ ಸಮಯವಾಗಿರುತ್ತದೆ. ಕೆಲಸದಲ್ಲಿ ಶ್ರಮದಿಂದ ಬಡ್ತಿಗಳನ್ನ ನೀವು ಪಡೆಯಲಿದ್ದೀರಿ. ನೀವು ಬಯಸಲು ಸಾಧ್ಯವಾಗುತ್ತದೆ. ನಿಮ್ಮ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಲು ಸಾಕಷ್ಟನ್ನ ಗಳಿಸಲಿದ್ದೀರಿ. ಬಟ್ಟೆಗಳನ್ನ ಆಸಕ್ತಿಯಿಂದ
ಗಳಿಸುವುದಕ್ಕೆ ಹೆಚ್ಚಾಗಲಿದೆ ಸ್ನೇಹಿತರೆ. ಇನ್ನು ಆಸಕ್ತಿ ಹೆಚ್ಚಾಗಬಹುದು ನಿಮಗೆ ಬಟ್ಟೆ, ಆಭರಣ, ದುಬಾರಿ ವಸ್ತುಗಳನ್ನು ಖರೀದಿ ಮಾಡಿ ಕುಟುಂಬದೊಂದಿಗೆ ನಮ್ಮ ಫ್ಯಾಮಿಲಿ ತುಂಬಾ ಸ್ನೇಹಿತರೆ ಎತ್ತರದಲ್ಲಿ ಇರಬೇಕು ಅನ್ನೋ ಕನಸು ನನಸಾಗಲಿದೆ ಅಂತಲೇ ಹೇಳಬಹುದು. ನಿಮ್ಮ ಕುಟುಂಬಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಮತ್ತು ಸಂತೋಷದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಅವಕಾಶಗಳು ಸಿಗುತ್ತವೆ. ನೀವು ಆರೋಗ್ಯ ಎಲ್ಲ ಕಾರ್ಯಗಳಿಗೂ ಸ್ನೇಹಿತರೆ, ನಿಮ್ಮ ಆರೋಗ್ಯದಲ್ಲಿ ಎಲ್ಲ ಕಾರ್ಯಗಳಿಗೂ ಕೂಡ ಹಾಗೂ ಪ್ರಯತ್ನಗಳಿಗೂ ಬೆಂಬಲ ನೀಡುತ್ತದೆ ನಿಮ್ಮ ಆರೋಗ್ಯ ಅಂತಲೇ ಹೇಳಬಹುದು. ಸೊ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ವೃಶ್ಚಿಕ ರಾಶಿಯವರು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ. ತುಲಾರಾಶಿಯ 10ನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ. ಈ ರಾಜಯೋಗವು ಅನಿರೀಕ್ಷಿತ ಪ್ರಯೋಜನಗಳನ್ನು ನೀಡುತ್ತದೆ. ನಿಮ್ಮ ಜಾತಕದ ಅದೃಷ್ಟದ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದರಿಂದ ಬಯಸಿದ ಪ್ರಯೋಜನಗಳನ್ನು ನೀವು ಪಡೆಯಲಿದ್ದೀರಿ. ದೇಶ ವಿದೇಶಗಳಲ್ಲಿ ಪ್ರಯಾಣಿಸುವಂತಹ ಸಾಧ್ಯತೆಗಳಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಕೂಡ ಹೆಚ್ಚಾಗುತ್ತದೆ. ಈ ಯೋಗದಿಂದ ನಿಮ್ಮ ಕುಟುಂಬ ಜೀವನ ಕೂಡ ಸಂತೋಷವಾಗಿರುತ್ತದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶಗಳನ್ನು ನೀವು ಪಡೆಯಲಿದ್ದೀರಿ. ಮನೆಯಲ್ಲಿ ಶಾಂತಿಯುತ ವಾತಾವರಣ ನೆಲೆಸುವುದು. ಇದು ನಿಮ್ಮ ಸಂತೋಷ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದರಿಂದ ನಿಮ್ಮೆಲ್ಲ ಆಸೆಗಳು ಸುಲಭವಾಗಿ ನೆರವೇರಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತದೆ. ಪ್ರತಿದಿನ ಲಘು ವ್ಯಾಯಾಮವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ. ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಅಕ್ಷಯ ತೃತೀಯ ದಿನದಿಂದ ಗಳಿಸಲಿದ್ದೀರಿ ಅಂದರೆ, ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ಗಜಲಕ್ಷ್ಮಿ ಯೋಗ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಯಾಕಂದರೆ ಗುರು ಶುಕ್ರ 2 ಗ್ರಹಗಳು ಸ್ನೇಹಿತರೆ ಒಟ್ಟಿಗೆ ಕಟಕ ರಾಶಿಯ ಲಗ್ನ ಸ್ಥಾನದಲ್ಲಿ ಸಂಚಾರವನ್ನು ಮಾಡಲಿವೆ. ಗುರು ನಿಮ್ಮ ಜಾತಕದ ಅನುಕೂಲಕರ ಸ್ಥಾನದಲ್ಲಿದ್ದು ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಉತ್ತಮ ಯಶಸ್ಸು ಮತ್ತು ಲಾಭವನ್ನು ತರುತ್ತದೆ. ಉದ್ಯಮಿಗಳಿಗೆ ಹಣದ ತೊಂದರೆ ಬಾರದು. ಉದ್ಯೋಗ ಹುಡುಕುತ್ತಿರುವವರಿಗೆ ಅನಿರೀಕ್ಷಿತ ಉದ್ಯೋಗ ಸಿಗುವಂತಹ ಸಾಧ್ಯತೆ ಉಂಟು. ಕುಟುಂಬದ ಹಿರಿಯರೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತದೆ. ಈ ಅವಧಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಸಿಗುವುದು. ಅದೃಷ್ಟ ನಿಮ್ಮನ್ನು ಹಿಂಬಾಲಿಸಲಿದೆ ಕಟಕ ರಾಶಿಯವರಿಗೆ. ಅಲ್ಲದೆ ಅಲ್ಲಿ ಯಶಸ್ಸನ್ನು ನೋಡಲಿದ್ದೀರಿ. ಯಶಸ್ಸು ನಿಮ್ಮದಾಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಸೊ ಯೋಜನೆಗಳು ಅಪೂರ್ಣಗೊಂಡಿದ್ದಂತಹ ಕೆಲಸ ಸ್ನೇಹಿತರೆ ಒಟ್ಟಾರೆಯಾಗಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಫಲ ಅಂತಾನೆ ಹೇಳಬಹುದು. ವಿಚಾರವು ಸ್ನೇಹಿತರೆ ಕಟಕ ರಾಶಿಯ ಲಗ್ನದಲ್ಲಿ ಇರುವುದರಿಂದ ಈ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಈ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿದೆ. ಸೌರ್ಯದ ಮನೆಯಲ್ಲಿ ಬುಧ, ಶನಿ, ಮಂಗಳ ಗ್ರಹಗಳ ಸ್ಥಾನವು ನಿಮ್ಮ ಧೈರ್ಯ ಮತ್ತು ಪರಾಕ್ರಮವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇನ್ನು ಗುರು ಶುಕ್ರರ ಸಂಯೋಗದಿಂದ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ. ನಿಮ್ಮ ಆಂತರಿಕ ಶಕ್ತಿ ಮತ್ತು ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಆಸ್ತಿಯನ್ನು ಖರೀದಿಸುವಂತಹ ಸಾಧ್ಯತೆಯನ್ನು ಸೂಚಿಸುತ್ತದೆ. ಸರ್ಕಾರ ಮತ್ತು ಅಧಿಕಾರಿಗಳಿಂದ ನಿಮಗೆ ಹೇರಳವಾದ ಬೆಂಬಲ ಸಿಗುತ್ತದೆ. ರಾಜಕಾರಣಿಗಳಿಗೆ ಈ ವರ್ಷವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದು ಬಡ್ತಿ, ಖ್ಯಾತಿ, ವೈಭವದಿಂದ ತುಂಬಿರುವ ಭರವಸೆ ನೀಡುತ್ತದೆ ಅಂತಲೇ ಹೇಳಬಹುದು. ನೀವು ಪ್ರಭಾವಿ ವ್ಯಕ್ತಿಯಿಂದ ಸಹಾಯವನ್ನು ಸಹ ಪಡೆಯುತ್ತೀರಿ. ಆದರೆ ನೀವು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು. ನೀವು ಭಾವನಾತ್ಮಕ ಸಂಬಂಧಗಳಲ್ಲಿ ನೀವು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರಬಹುದು. ಇಂದಿನ ಘಟನೆಗಳ ಬಗ್ಗೆ ಅತಿಯಾಗಿ ಯೋಚಿಸುವುದು ಸೂಕ್ತವಲ್ಲ. ಇನ್ನು ಆಸ್ತಿ, ಪ್ರಾಪರ್ಟಿ, ಮನೆಯನ್ನು ಖರೀದಿ ಮಾಡುವಂತಹ ಕನಸು ಕೆಲವೇ ದಿನಗಳಲ್ಲಿ ನೆರವೇರಲಿದೆ ಸ್ನೇಹಿತರೆ. ಎಚ್ಚರಿಕೆಯಿಂದ ಖರೀದಿ ಮಾಡಿ. ಎಲ್ಲದಕ್ಕೂ ಕೂಡ ಸೂಕ್ತ ಒಳ್ಳೆಯ ಸಮಯ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ.
ಕನ್ಯಾ ರಾಶಿಯವರಿಗೆ ಅಕ್ಷಯ ತೃತೀಯ ದಿನದಿಂದ ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ, ಗುರು ಶುಕ್ರರ ಸಂಚಾರ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿದೆ. ನಿಮ್ಮ 9ನೇ ಮನೆಯಲ್ಲಿ ರೂಪುಗೊಳ್ಳುವ ಕಾರಣ ನಿಮ್ಮ ವೃತ್ತಿಪರ ಖ್ಯಾತಿ ಕೂಡ ಹೆಚ್ಚಾಗುತ್ತದೆ ಮತ್ತು ನೀವು ಆರ್ಥಿಕ ಪ್ರಗತಿಯನ್ನು ಸಹ ಅನುಭವಿಸಲಿದ್ದೀರಿ. ನಿಮ್ಮ ರಾಶಿಯಿಂದ ಸ್ನೇಹಿತರೆ 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವ ಕಾರಣ ನಿಮಗೆ ಅಸಾಧಾರಣ ಶಕ್ತಿ ಬರುತ್ತದೆ. ಆದರೆ ನೀವು ಅತಿಯಾದ ಅನಗತ್ಯ ಖರ್ಚುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು. 6ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರನ ಉಪಸ್ಥಿತಿಯು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಈ ಅವಧಿಯು ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸುವುದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಈ ಅವಧಿಯು ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತದೆ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ. ಸೊ ಹಾಗಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಮುಂದಿನ ರಾಶಿ ಬಂದು ಧನುರಾಶಿಯವರಿಗೆ ಅಕ್ಷಯ ತೃತೀಯ ದಿನದಿಂದ ಸಾಕಷ್ಟು ಪ್ರಗತಿಯ ಅವಧಿಯನ್ನು ಸೂಚಿಸುತ್ತದೆ. ಈ ಸಂಚಾರವು ನಿಮ್ಮ 5ನೇ ಮನೆಯಲ್ಲಿ ರೂಪುಗೊಳ್ಳುವ ಕಾರಣ ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಹೇರಳವಾದ ಬೆಂಬಲ ಸಿಗುತ್ತದೆ. ಈ ಸಮಯದಲ್ಲಿ ನಿರ್ಮಾಣ ಕಾರ್ಯಗಳಿಗೆ ಸಂಬಂಧಿಸಿದ ಗಮನಾರ್ಹ ವೆಚ್ಚದ ಸೂಚನೆಗಳಿವೆ. ಆದ್ದರಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಿಸಿ. ವಿರುದ್ಧ ಲಿಂಗದ ಯಾರಿಗಾದರೂ ಆಕರ್ಷಣೆ ಬೆಳೆಯುವಂತಹ ಸೂಚನೆಗಳಿವೆ. ನೀವು ಪ್ರತಿದಿನ ಬೆಳಿಗ್ಗೆ ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಬೇಕಾಗುತ್ತದೆ ಸ್ನೇಹಿತರೆ. ವ್ಯಾಪಾರ ಮಾಲೀಕರು ಕಾರ್ಯತಂತ್ರದ ಪಾಲುದಾರಿಕೆಗಳು ಮತ್ತು ಹೊಸ ಉಪಕ್ರಮಗಳಿಂದ ಗಣನೀಯ ಲಾಭವನ್ನು ನಿರೀಕ್ಷಿಸಬಹುದು. ಇದಲ್ಲದೆ ನಿಮ್ಮ ಸಹೋದರರೊಂದಿಗಿನ ಸ್ನೇಹಿತರೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ. ಈ ಅವಧಿಯಲ್ಲಿ ಆರ್ಥಿಕ ಲಾಭದ ಸೂಚನೆಗಳಿವೆ. ಉನ್ನತ ಮಟ್ಟದ ಸಂಪರ್ಕಗಳು ಹಾಗೂ ಆಡಳಿತ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ. ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಕೂಡ ಪ್ರಾಬಲ್ಯ ಹೆಚ್ಚಾಗುತ್ತದೆ. ಇದನ್ನು ವಿಶೇಷವಾಗಿ ರಾಜಕೀಯದಲ್ಲಿ ತೊಡಗಿರುವವರಿಗೆ ಅತ್ಯಂತ ಅನುಕೂಲಕರ ಅವಧಿ ಎಂದು ಪರಿಗಣಿಸಬಹುದು. ಸಾಧ್ಯವಾದಷ್ಟು ಸ್ನೇಹಿತರೆ ದೇವಿಯ ಪೂಜೆಗೆ ನಿಮ್ಮನ್ನು ತೊಡಗಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳಬಹುದು. ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ 8 ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಜೊತೆಗೆ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವಂತಹ ಯೋಗ ನಮಗಿದೆ. ಅಷ್ಟು ಅಮೌಂಟ್ ಇದೆ, ಖರೀದಿ ಮಾಡಬಹುದು ಅಂತಂದರೆ ಖಂಡಿತವಾಗಿಯೂ ಖರೀದಿ ಮಾಡಿ ಸ್ನೇಹಿತರೆ. ಧನಲಕ್ಷ್ಮಿ ಆಗಮನವಾಗಲಿದೆ ಅಂತಲೇ ಹೇಳ್ಬೋದು. ಸುಖ ಸಂಪತ್ತು ಹೆಚ್ಚಳವಾಗಲಿದೆ. ಅಕ್ಷಯ ಅಂದರೆ ಎಂದಿಗೂ ಮುಗಿಯದ ಎಂದರ್ಥ ಸ್ನೇಹಿತರೆ. ಸೊ ಹಾಗಾಗಿ ಖರೀದಿ ಮಾಡಿ. ಈ ದಿನ ಶುಭ ಕಾರ್ಯಗಳನ್ನು ಮಾಡ್ಬೋದಾ ಅಂದರೆ ಖಂಡಿತವಾಗಿಯೂ ಶುಭ ಕಾರ್ಯಗಳನ್ನು ಮಾಡ್ಬೋದು ಸ್ನೇಹಿತರೆ. ಸಾಕಷ್ಟು ಅದೃಷ್ಟ ಅಂತಲೇ ಹೇಳಬಹುದು. ಮದುವೆ ಮತ್ತು ಏನಾದ್ರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ಮಾಡಿ. ಅದನ್ನು ಬಿಟ್ಟು ಚಿನ್ನದ ಬದಲು ಏನಾದರೂ ಖರೀದಿ ಮಾಡಬಹುದಾ ತಿಳಿಸ್ಕೊಡಿ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಖರೀದಿ ಮಾಡ್ಬೋದು. ಸ್ಪೈಸಸನ್ನು ಖರೀದಿ ಮಾಡಬೇಡಿ. ಚಕ್ಕೆ, ಲವಂಗ, ಮೆಣಸು ಇದನ್ನು ಖರೀದಿ ಮಾಡಬೇಡಿ ಸ್ನೇಹಿತರೆ. ಹಿತ್ತಾಳೆಯನ್ನು ಖರೀದಿ ಮಾಡಬಹುದು. ದೇವರ ವಿಗ್ರಹಗಳನ್ನು ಖರೀದಿ ಮಾಡಬಹುದು. ಇದರ ಜೊತೆಗೆ ಮನೆಗೆ ಬೇಕಾಗಿರುವಂತಹ ಅಕ್ಕಿ, ತೊಗರಿ ಬೇಳೆ, ಹಳದಿ ಬಟ್ಟೆ, ಪೂಜೆಗೆ ಬೇಕಾಗಿರುವಂತಹ ಸಾಮಾನುಗಳನ್ನು ಖರೀದಿ ಮಾಡಬಹುದು. ಇದರ ಜೊತೆಗೆ ದೇವಿಯ ವಿಗ್ರಹ ಜೊತೆಗೆ ಕುಬೇರನ ಫೋಟೋವನ್ನು ಖರೀದಿ ಮಾಡಬಹುದು. ಸೊ ಸಾಸಿವೆಯನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ. ಹಳದಿ ಸಾಸಿವೆಯನ್ನು ಖರೀದಿ ಮಾಡಿ. ಇದರಿಂದ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುಖ ಸಂಪತ್ತು ಹೆಚ್ಚಳವಾಗಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ವಸ್ತುಗಳನ್ನು ಖರೀದಿ ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಇದರ ಜೊತೆಗೆ ಮುರಿದು ಹೋಗಿರುವಂತಹ ವಸ್ತುಗಳನ್ನು ರಿಪೇರಿ ಮಾಡಿಸ್ಕೊಂಡು ಮನೆಗೆ ತರುವುದು ಸೂಕ್ತವಲ್ಲ ಈ ದಿನ. ಮುರಿದು ಹೋಗಿರುವಂತಹ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಮನೆಗೆ ತರಬೇಡಿ ಈ ದಿನ. ಸಾಕಷ್ಟು ಅಶುಭ ಅಂತಲೇ ಹೇಳ್ಬೋದು. ಈ ವಸ್ತುಗಳನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.